ಆತ್ಮೀಯ H16 ನ್ಯೂಸ್ ಸತೀಶ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ. ಆತ್ಮೀಯರೇ, ಈಗಾಗಲೇ ಈ ಉಪಚುನಾವಣೆಗಳ ಬಗ್ಗೆ ಚರ್ಚೆ ಜೋರು ಹೇಳೋದದ. ಏನಾಗ್ಬೋದು ಅನ್ನೋ ಕೂತಲ್ಲಿ ಎಲ್ಲ ಕಡೆ ಅದ. ಆದ್ರೆ ನಮ್ಮ ಬೆಳಗಾವಿ ಉಸ್ತುವಾರಿ ಸಚಿವ ಸತೀಶರಿಗೆ ಇನ್ನೂ ಹೆಚ್ಚಿನ ಭರವಸೆ ಇದೆ. ಅವ್ರು ಸ್ಪಷ್ಟ ಹೇಳ್ತಾರೆ, ಬಾಗಲಕೋಟೆ ಹಾಗೂ ದಾವಣಗೆರೆ ಎರಡು ಕ್ಷೇತ್ರಗಳಿಗೆ ನಡೆದ ವಿಧಾನಸಭೆ ಉಪಚುನಾವಣೆಯಲ್ಲಿ ನಿಶ್ಚಿತವಾಗಿ ನಾವು ಗೆಲ್ಲುತ್ತೇವೆ. ಇಷ್ಟು ಖಂಡಿತ ಖಚಿತ ಹೇಗೆ ಅಂತ ಇವರಿಂದ ಯಾಕಿಷ್ಟು ಸ್ಪಷ್ಟತೆ ಬಂದದ ಅನ್ನೋದಕ್ಕೆ ಒಂದು ಸರಳ ವಿಶ್ಲೇಷಣೆ ಏನಪ್ಪ ಅಂತಂದ್ರೆ, ಇವರು ಅಖಾಡದಲ್ಲಿ ಪೂರ್ತಿಯಾಗಿ ಬಾಗಲಕೋಟೆ ತುಂಬ ಅಲೆದಾಡಿದ್ದಾರೆ. ಜೊತೆಗೆ ಸಮೀಪದಿಂದ ದಾವಣಗೆರೆ ಮೇಲೆ ಕಣ್ಣಿಟ್ಟಿದ್ದಾರೆ. ಇಲ್ಲಿ ಒಂದು ಮಾತನ್ನು ನಾವು ಗಮನಿಸ್ಬೇಕು. ನಮ್ಮಲ್ಲೇ ರಾಜಕೀಯದ ಇಲ್ಲಿವರೆಗೆ ಭಾಷಣಗಳನ್ನು ಮಾಡೋದು ಫುಲ್ಲಾಗಿ, ಮಂದಿನ ಕೂಡಿಸೋದು ಲಕ್ಷಗಟ್ಟಲೆ, ಮತ್ತೇನೋ ಮಾಡೋದು, ಇದು ನಮ್ಮಲ್ಲಿ ಒಂದು ರೂಢಿ ಇತ್ತು. ಆದರೆ ಇತ್ತೀಚಿಂದ ನಾನು ನೋಡ್ತಾ ಇದ್ದೀನಿ ಸೂಕ್ಷ್ಮವಾಗಿ, ಅದರಲ್ಲೂ ಸತೀಶ್ ಅವರ ಒಂದು ನಡೆಯನ್ನು ಗಮನಿಸಿದಾಗ ಪ್ರತಿ ಮನೆಗೆ ಹೋಗುವಂಥದ್ದು, ಪ್ರತಿಯೊಬ್ಬರು ಭೇಟಿ ಆಗುವಂಥದ್ದು ಒಳ್ಳೆಯ ನಡೆ ಇದು. ಇದನ್ನು ಎಲ್ಲರೂ ರಾಜಕಾರಣಿಗಳು ಪಾಲಿಸ್ಬೇಕಾಗ್ಯದ. ಪ್ರತಿ ಮನೆಗೆ ಹೋಗುವಂಥದ್ದು, ಭೇಟಿ ಆಗುವಂಥದ್ದು, ಅವ್ರ ಸಮಸ್ಯೆ ಜೊತೆ ಕೂಡುವಂಥದ್ದು, ಸಮಸ್ಯೆಗೆ ಪರಿಹಾರ ಬರ್ತದೋ ಇಲ್ಲ ಗೊತ್ತಿಲ್ಲ. ಸತೀಶಂದು ಎಷ್ಟರ ಮಟ್ಟಿಗೆ ಪರಿಹಾರ ಸಿಕ್ಕದೆ ಎಲ್ಲರಿಗೂ ಅನ್ನೋದು ಹೇಳಿಕ್ಕೆ ಹೋಗೋದಿಲ್ಲ, ಅದು ಅಲ್ಲಿ ಬಿಟ್ಟಂಥ ವಿಷಯ. ಬಟ್ ಆ ಫೀಲ್ಡದಲ್ಲಿ ಇಳಿಯುವಂಥದ್ದು ಭಾಳ ಮೆಚ್ಚುವಂಥದ್ದು. ಇದರ ಪ್ರತಿಯೊಬ್ಬ ಯುವ ನಾಯಕರು ಕಲಿಯುವಂಥದ್ದು ದಿನ ಇದು. ಪರಿಹಾರವೂ ಸಿಗ್ತದಲ್ಲ, ಇಲ್ಲಂತಲ್ಲ, ಅವ್ರಿಗೆ ಪರಿಹಾರ ಸಿಕ್ಕದ. ಇವತ್ತು ಇಷ್ಟು ಖಚಿತವಾಗಿ ಹೇಳ್ತಾರಪ್ಪ ಅಂತಂದ್ರೆ ಅವರು ಅಲ್ಲಿ ಜನರ ಜೋಡಿ ನೇರವಾಗಿ ಸಂಬಂಧದಲ್ಲಿದ್ದಾರೆ. ಬಾಗಲಕೋಟೆಯಲ್ಲಂತೂ ಸ್ಪಷ್ಟವಾಗಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಆ ಜನ ಇವ್ರಿಗೆ ಓಟ್ ಹಾಕ್ತಾರೋ ಇಲ್ಲವೋ ಗೊತ್ತಿಲ್ಲ, ಇವ್ರನ್ನ ಸೋಲಿಸ್ತಾರೋ ಗೆಲ್ಲಿಸ್ತಾರೋ ಗೊತ್ತಿಲ್ಲ, ಅದು ರಿಸಲ್ಟ್ ಬಂದಮೇಲೆ ಗೊತ್ತಾಗುವಂಥದ್ದು. ಆದರೆ ಅವರ ನಿಖರವಾದಂತಹ ವಿಶ್ಲೇಷಣೆಗಳು ಮಾತ್ರ ಇಲ್ಲಿ ನೋಡ್ತಾ ಇದ್ದೀನಿ ಸೂಕ್ಷ್ಮವಾಗಿ. ಗೆಲ್ಲೋದ್ರ ಕಡೆ ಅವ್ರು ಹೊರಬಿಟ್ಟಿರ್ತಾರೆ. ಮತ್ತು ಉಳಿದವ್ರಿಗೆ ಭಾಷಣಕಾರ ಅಲ್ಲ ಅವ್ರ ಭಾಷಣ ನೋಡ್ರಿ, ನೀವು ಹೆಚ್ಚಿಗೆ ಭಾಷಣ ಪ್ರಿಯರಲ್ಲ, ಯಾಕೋ ಗೊತ್ತಿಲ್ಲ. ಬಟ್ ಅದಕ್ಕಿಂತ ಕ್ರಿಯಾಶೀಲರು, ಇದು ಭಾಳ ಮಹತ್ವದ ರೀ. ಭಾಷಣಕ್ಕಿಂತ ಇಲ್ಲಿವರೆಗೆ ನಾವು ನಾಯಕರನ್ನು ನೋಡಿದ್ದು ಬರೀ ಭಾಷಣ ಮಾಡೋರು. ಹೌದು, ಮಾತು ಬಲಾತಂಗೆ ಮಾತೊಂದು ಮಾನಿಕವು, ಖರೆ, ಅದು ಸುಳ್ಳಲ್ಲ. ಅದು ಬರೀ ಮಾತಿನಿಂದಲೇ ಗೆಲ್ಲಕ್ಕೆ ಸಾಧ್ಯತೆನೋ ಅನ್ನುವಂಥ ಪ್ರಶ್ನೆ ಇವತ್ತು ಹೇಳ್ತಾ ಇದೆ. ಆ ದಿಶೆಯಲ್ಲೇ ಒಂದು ಹೊಸ ಉತ್ತರ ಹುಡುಕಿಕೊಂಡಿದ್ದಾರೆ. ಯಾಕಂದರೆ ಮೂಲತಃ ಒಳ್ಳೊಳ್ಳೆ ನಮ್ಮ ವಾಜಪೇಯಿ ಅಂತವರಾಗಿರ್ಬೋದು, ನಮ್ಮ ಯಡಿಯೂರಪ್ಪನಂತವರಾಗಿರ್ಬೋದು, ಒಳ್ಳೆ ಭಾಷಣಕಾರ. ಅವ್ರ ಭಾಷಣ ಕೇಳ್ತಾ ಇದ್ರೆ ನೀವು ಕೇಳಬೇಕು ಅನ್ನಿಸ್ತದೆ. ಅದೇ ಕಾಲಕ್ಕೆ ಇಂಥ ಅನೇಕ ನಾಯಕರು ಒಬ್ಬರಲ್ಲ ಇಬ್ಬರಲ್ಲ, ಈ ದೇಶ ಆಳಿದವರೆಲ್ಲರೂ ಮಾತುಗಾರನ. ಆದರೆ ಅವ್ರಿಗೆ ಭಿನ್ನವಾದ ವ್ಯಕ್ತಿತ್ವವನ್ನು ನೀವು ಬೆಳೆಸ್ಕೊಳ್ತಾ ಇದ್ದಾರೆ. ಹೀಗಾಗಿ ಬಾಗಲಕೋಟೆಯಲ್ಲಿ ಅವರು ಟೆಂಟ್ ಹೊಡೆದಿದ್ದು, ಉಳಿದಿದ್ದು, ಓಡಾಡಿದ್ದು, ಮಾಡಿದ್ದು, ಇವತ್ತಿಗೂ ಸಹಿತ ಅಲ್ಲಿ ಭೇಟಿಯಾಗಿದ್ದು ಜನರ ಜೋಡಿ, ಇದನ್ನು ಉಳಿದವ್ರು ಗಮನಿಸ್ಬೇಕಾಗಿದೆ. ಅದಕ್ಕೆ ಇವ್ರ ಮಾತಿಗೆ ಒಂದಿಷ್ಟು ವೇಟ್ ಇರ್ತದೆ. ಹೌದು ಪೈನೋ ಗೆಲ್ಲಬಹುದಿಲ್ಲ ಅಂತಲ್ಲ, ಸೋಲಬಹುದಿಲ್ಲ ಅಂತಲ್ಲ, ಆದರೆ ಸೋಲು ಗೆಲ್ಲೋ ನಡಕಿಲ್ಲ ಅಂತ. ಮತ್ತು ನೋಡ್ರಿ ಎಷ್ಟು ವಾಸ್ತವವಾಗಿ ಮಾತಾಡ್ತಾರಪ್ಪ ಅಂತಂದ್ರೆ ಅವ್ರ ಬಗ್ಗೆ ಕೆಲವೊಮ್ಮೆ ಏನು ಅನಿಸ್ತದೆ, ಅಡ್ಡಿಲ್ಲಪ್ಪ ಇವರು ಒಳ್ಳೆಯ ಮಾತಾಡ್ತಾರೆ. ಹೌದು, ಕುಟುಂಬ ರಾಜಕಾರಣ ಎಲ್ಲಿಲ್ಲ ಅಂತ ಕೇಳ್ತಾರೆ. ನಾವು ಮಾಡ್ತೀವಿ, ಎಲ್ಲರೂ ಮಾಡ್ತಾ ಇದ್ದಾರೆ. ಅಂದರೆ ಅವ್ರು ಮಾಡಿ ತಪ್ಪು ನಾವು ಮಾಡ್ತೀವಿ, ತಪ್ಪು ಒಪ್ಪಿಕೊಳ್ತಾರೆ. ಆದ ಕಾಲಕ್ಕೆ ಎಲ್ಲರೂ ಮಾಡ್ತಾರಲ್ಲ ಅಂದರೆ ವಾಸ್ತವ ನೆಲೆಯಲ್ಲಿ ಉತ್ತರ ಕೊಡ್ಲಿಕ್ಕೆ ಹೋಗ್ತಾರೆ. ಮತ್ತು ಭಾಳ ಮಾತಾಡ್ಲಿಕ್ಕೆ ಹೋಗೋದ್ರೆ ಎಷ್ಟು ಬೇಕಪ್ಪ ಪ್ರಶ್ನೆ ಅಷ್ಟೇ ಉತ್ತರ. ಆ ದಿಸೆಯಲ್ಲಿ ಗೆಲ್ಲಬಹುದಾ ಅಂತೇಳಿ ಅದು ಮತ್ತೆ ಮುಂದುವರೆದು ಒಂದು ಮಾತಾಡ್ತಾರೆ ಅವರು. ಏನಪ್ಪ ಅಂತಂದ್ರೆ ಇಲ್ಲಿ ಎಷ್ಟೋ ಮತಗಳ ಅಂತರದಿಂದ ಗೆಲ್ಲುತ್ತೀವಿ ಅನ್ನೋದು ಮುಖ್ಯ ಅಲ್ಲ, ಅದ್ರ ಗೆಲ್ತೀವಿ, ಅದು ಹೇಳಿಕ್ಕೆ ಹೋಗೋದಿಲ್ಲ, ಗೊತ್ತಿಲ್ಲ ಅನ್ನೋಂಥ ಮಾತು ಹೇಳ್ತಾರೆ. ಆದರೆ ಎರಡೂ ಕಡೆ ಗೆಲ್ಲೋದು ಸ್ಪಷ್ಟ. ಕಡಿಮೆ ಅಂತರ ಆಗೋದು ಎರಡೂ ಕಡೆ ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅವ್ರ ಮಾತನ್ನ ನೋಡಬೇಕು. ಯಾಕಂತಂದ್ರೆ ಈ ಮಾತನ್ನು ಅವ್ರು ಮಾತಾಡಿದಾಗ ಇವತ್ತು ವಿಶ್ಲೇಷಣೆ ಮಾಡಬೇಕಾಗಿದೆ. ಅದ್ರ ಬದಲಾಗಿ ಹೌದು, ಡಿಫ್ರೆಂಟ್ ಕ್ಯಾರೆಕ್ಟರ್, ಈ ಕ್ಯಾರೆಕ್ಟರ್ ವಿಶೇಷ ಕಡಿಮೆ. ವಿಶೇಷ ಅವರು ಅಂತಮ್ರಲ್ಲಿ ನೋಡಿದಾಗ ಮಾತುಗಾರಿಕೆಯಿಂದಲೂ ಹೆಚ್ಚು ಜನಸಂಪರ್ಕ ಮಾಡೋದನ್ನು ಭಾಳ ಗಮನಿಸ್ತಾ ಇದ್ವಿ. ಬಾಲಚಂದ್ರನಲ್ಲಿ ಅಂತ ಹೇಳ್ಕೊಳ್ತಾ ಭಾಷಣ ಕಲೆ ಇಲ್ಲ. DCC ಬ್ಯಾಂಕಿನ ಪ್ರಚಾರ ಸಂದರ್ಭದಲ್ಲಿ ಅವ್ರು ನಾವು ಪ್ರತಿಯೊಂದು ನೋಡ್ತಾ ಇದ್ವಿ, ಅಬ್ಸರ್ವೇಷನ್ ಇತ್ತು ಅವ್ರ ಮೇಲೆ. ಭಾಳ ಮಾತುಗಾರರು ಅಲ್ಲ, ಭಾಳ ಮಾತುಗಾರರು. ರಮೇಶ್ ಅವರಂತೂ ಅವ್ರು ಮಾತುಗಾರರಲ್ಲ. ಯಾಕೆಂತಂದರೆ ಏನೋ ಹೇಳ್ತಾರೆ ಪಾಪ ಅವ್ರು ಅನಿಸಿದ್ದನ್ನು, ಅದರರ್ಥ ಕ್ರಿಯಾಶೀಲಾಗಿ ವರ್ಕ್ ಮಾಡ್ತಾರೆ. ಕ್ರಿಯೆಯಲ್ಲಿ ಏನಿರ್ತದೋ ನಾನು ಹೇಳಲಿಕ್ಕೆ ಹೋಗೋದಿಲ್ಲ, ಅದು ನಿಮಗೆ ಬಿಟ್ಟಂಥ ವಿಷಯ. ಭೇಟಿಯಾಗಿ ಮನವರಿಕೆ ಮಾಡುವಂಥದ್ದು ಅವ್ರ ವಿಶ್ವಾಸ. ಅದರಲ್ಲೂ ಸತೀಶ್ ಅವರಲ್ಲಿ ಇದು ನಾವು ಕಾಣ್ತಾ ಇದ್ವಿ. ಈ ದಿಶೆಯಲ್ಲಿ ಗೆಲ್ಲಬಹುದಾ ಅಂತೇಳಿ. ಆದರೆ ಒಂದು ಮಾತು ಏನೈತಪ್ಪ ಅಂದರೆ, ಇಲ್ಲಿ ಇದೇ ಕಾಲಕ್ಕೆ ಇವರ ಪ್ರತಿಸ್ಪರ್ಧಿ ಸತೀಶ್ ಅವ್ರ ಪ್ರತಿಸ್ಪರ್ಧಿ ಯಾರಪ್ಪ ಬೆಳಗಾವಿಯಲ್ಲಿ ಅಂದರೆ ರಮೇಶ್ ಕತ್ತಿ. ಉಳಿದವ್ರಿಗಿಂತ ಹೆಚ್ಚು ಜೋರದ.
ಇವರು ಮಾತುಗಾರರು ಬಹಳ ಸುಂದರ ಮಾತುಗಾರ, ಅದ್ರ ಎರಡು ಮಾತಿಲ್ಲ. ಅವರ ಧ್ವನಿಯನ್ನು ನೀವು ಕೇಳಿದಾಗ ಇರ್ಬೋದು ಕೆಲವೊಮ್ಮೆ ರಭಸದಾಗ ಕೆಲವೊಂದು ಮಾತುಗಳು ಒರಟು ಅನ್ನಿಸ್ಬೋದು, ಅಶ್ಲೀಲ ಅನ್ನಿಸ್ಬೋದು, ಮತ್ತೇನು ಅನ್ನಿಸ್ಬೋದು. ಆದ್ರೆ ಅವರು ಹೇಳುವಂಥ ಒಂದು ಪದ್ಧತಿನದ ಜನಕ್ಕೆ ಮುಟ್ಟುವಂಥದ್ದು ಉತ್ತರ ಕರ್ನಾಟಕ ಭಾಷೆಯನ್ನು ಸರಿಯಾಗಿ ಬಳಸ್ಕೊಳ್ತಾ ಇರ್ತಾರೆ. ಅದಕ್ಕೆ ಈ ಸಲ ಅವರು ಬಾಗಲಕೋಟೆಯಲ್ಲಿ ಇವರ ಅಸ್ತಿತ್ವವನ್ನು ಮಾಡಲಿಕ್ಕೆ ಹೊಂಟಿದ್ದಾರೆ, ಅದು ವಿರೋಧ ಮಾಡಲಿಕ್ಕೆ ಹೋಗಿದ್ದಾರೆ. ಸ್ಪಷ್ಟ ಹೇಳ್ಕೊಂಡು ಒಂದು ಕಡೆ ಹೇಳ್ಕೊಂಡು ಬಿಟ್ಟಿದ್ದಾರೆ ಅಲ್ಲೇ. ಯಾಕಂದರೆ ಬೆಳಗಾವಿನ ಅವ್ರು ಹಿಂದೆ ಸರಿಸ್ತಾ ಇದ್ದೀವಿ ಅನ್ನೋ ಮಾತನ್ನು ಹೇಳಿದರು. ಹೌದು, ಯಾಕಂದ್ರೆ ಸರಿಯೋ ತಪ್ಪು ಈಗಂತೆ ಎಮ್ಕನ್ ಮೇಲೆ ಅವರು ಪೂರ್ತಿಯಾದಂಥ ಕಾನ್ಸಂಟ್ರೇಷನ್ ಅದ ರಮೇಶ್ ಕತ್ತಿ ಅವರು. ಯಾಕಂದರೆ ಈಗ ಅವರ ಅಸ್ತಿತ್ವ ಪ್ರಶ್ನೆ ಬಂದಿದೆ. ಈಗ ನಾನು ಹಲವು ಸಲ ಹೇಳಿದ್ದೀನಿ ಮಾತನ್ನು. ರಮೇಶ್ ಕತ್ತಿ ಅವರಿಗೆ ತಮ್ಮ ಅಸ್ತಿತ್ವ ಪ್ರಶ್ನೆ ಬಂದಿದೆ, ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿ ಬಂದಿದೆ. ಹೀಗಾಗಿ ಅವರು ಇದಂಥವ್ರಿಗೆ ಏನಪ್ಪ ಆಕ್ರಮಣ ಬಂದಾಗ ಪ್ರತ್ಯಾಕ್ರಮಣ ಪ್ರತಿ ಉತ್ತರ ಸರಿಯಾದ್ದು, ಅಟ್ಯಾಕ್ ಆಗಬೇಕು ಅನ್ನೋಂಥ ನೇಚರ್ದವರು. ಅವರು ಡಿಫೆನ್ಸ್ ಆಡೋ ಲೆಕ್ಕಲ್ಲ ಅವರು. ಬಿಡಪ್ಪ ಒಂದು ಸಾವಕಾಶ ಆಡೋನು ನಮ್ಮ ಏನಪ್ಪ ಈ ಗವಾಸ್ಕರ್ ಇದ್ದಂತಲ್ಲ, ಅವರು ಹಿಟ್ಟಿಂಗ್ ವಿವಿಯನ್ ರಿಚರ್ಡ್ ಇದ್ದಂಗೋ ಅದು ಇದ್ದಂಗೆ ಹೊಡಿತಾರೆ. ಅವ್ರು ಹೊಡೆಯುವ ಮಾತುಗಳು ನಮ್ಗೆ ಎಷ್ಟರ ಮಟ್ಟಿಗೆ ಇಫೆಕ್ಟ್ ಆಗ್ತಾವೆ ಅನ್ನೋದು ಅದು ರಿಸಲ್ಟ್ ಬಂದಾಗ ಗೊತ್ತಾಗುವಂಥದ್ದು. ಕೆಲವೊಂದ್ರಲ್ಲಿ ಅವರು ಯಶಸ್ವಿ ಆಗಿದ್ದಾರೆ. ಇನ್ನು 2022 ಹುಕ್ಕಿಯನ್ನು ಉಳಿಸ್ಕೊಳ್ತಾರೋ ಇಲ್ವೋ, ಅದ್ರ ಜೊತೆಗೆ ಎಮ್ಕರ್ ಮಾಡಿ ಕಸ್ಕೊಳ್ತಾರೋ ಏನೋ, ಇವು ಸಹಿತ ಇಲ್ಲಿ ಮಾತಿನ ಮೇಲೆ ನಿಂತಿದ್ದಾವೆ. ಮಾತುಗಾರರು ಗೆಲ್ತಾರೋ ಕ್ರಿಯಾಶೀಲರು ಗೆಲ್ತಾರೋ ಅನ್ನೋ ಸಹಿತ ಇವತ್ತು ಒಂದು ಹೊಸ ಇಕ್ವೇಷನ್ ಸ್ಟಾರ್ಟ್ ಆಗಿದೆ ಬೆಳಗಾವಿ ಮತ್ತು ಬಾಗಲಕೋಟೆಯಲ್ಲಿ ಏನಾದರೂ ಕಾಂಗ್ರೆಸ್ ಗೆದ್ರೆ ಹೌದಪ್ಪ ಸತೀಶ್ ಅವರು ಮನೆಗೆ ಹೋಗುವಂಥ ಏನು ಒಂದು ಚಾಲಾಕ್ತನ ಅದು ಹೇಳ್ಬೋದಲ್ಲಿ. ವಿರೋಧಿಗಳು ಆರೋಪ ಮಾಡ್ತಾರೆ, ಮನೆಯಲ್ಲ ದುಡ್ಡು ಹೇಳ್ತಾರೆ, ಮತ್ತೇನೋ ಮಾಡ್ತಾರೆ, ಸಾಲ ಹೇಳ್ತಾರೆ, ಅಂಜಿಸ್ತಾರೆ, ಗುಂಡಾಗಿರಿ ಮಾಡ್ತಾರೆ, ಅದು ಇದೊಂದು ಆರೋಪ ಮಾಡ್ತಾರೆ. ಅದಕ್ಕೆ ಅವ್ರಿಲ್ಲ ಅದು ಇದು ಅವ್ರು ಉತ್ತರ ಕೊಡ್ತಾರೆ ಮತ್ತು ಬೇರೆ. ಆದರೆ ಅವ್ರು ಯಾವ ಕಾರಣಕ್ಕೆ ಹೋದ್ರು ಅನ್ನೋಕ್ಕಿಂತಲೂ ಎಲ್ಲರಿಗೂ ಮುಟ್ತಾ ಇದ್ದಾರಲ್ಲ ಅದು ಮುಖ್ಯದ. ಅದೇ ಕಾಲಕ್ಕೆ ರಮೇಶ್ ಕತ್ತಿ ಅವರು ತಮ್ಮ ನೇರ ಮಾತುಗಳಿಂದ ದಿಟ್ಟ ಮಾತುಗಳಿಂದ ಅನೇಕರ ಮನಸ್ಸನ್ನು ಪರಿವರ್ತನೆ ಮಾಡೋದ್ರಲ್ಲಿ ಯಶಸ್ವಿ, ತಮ್ಮ ಹುಕ್ಕೇರಿ ಮಟ್ಟದಲ್ಲಿ ಯಶಸ್ವಿಯಾಗಿದ್ದಾರೆ, ವಿದ್ಯುತ್ ಇದರಲ್ಲೂ ಯಶಸ್ವಿಯಾಗಿದ್ದಾರೆ. ಇನ್ನು 2022 ಈ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಎಷ್ಟು ಮಟ್ಟಿಗೆ ಹುಕ್ಕೇರಿ ಮತ್ತು ಜೊತೆಗೆ ಎಮ್ಕನ್ ಮರಳಿ, ಹುಕ್ಕೇರಿಯನ್ನು ಉಳಿಸ್ಕೊಳ್ಳೋದು, ಎಮ್ಕನ್ ಮರಳಿಯನ್ನು ಮರಳಿ ತಮ್ಮ ಸುಪರ್ದಿ ತೆಗೆದುಕೊಳ್ಳುವಂಥದ್ದು, ಈ ಎರಡು ಕೆಲಸಗಳು ಎಷ್ಟು ಯಶಸ್ವಿ ಆಗ್ತಾರೆ ಅನ್ನುವಂಥದ್ದು. ಇನ್ನು ಅದೇ ಕಾಲಕ್ಕೆ ಸತೀಶ್ ಅವರು ಈ ಎಮ್ಕನ್ ಮರಳಿಯನ್ನು ಉಳಿಸ್ಕೊಳ್ಳಲು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ತಾರೆ, ಅವ್ರ ಬಗ್ಗೆ ಕೆಲವೊಬ್ಬರು ಮಾತಾಡ್ತಾರೆ. ಅವ್ರ ವಿರೋಧಗಳು ಇಲ್ಲ, ಅಲ್ಲಿ ನಿಲ್ಲೋದಿಲ್ಲ, ಮತ್ತೆ ಬೆರಗಡೆ ಹೋಗ್ತಾರೆ. ಹೀಗೆ ನೋಡ್ರಿ, ಒಂದು ಸುದ್ದಿಗೆ 108 ಕಾಲಗಳು, ಸರಿನೋ ತಪ್ಪೋ ಗೊತ್ತಿಲ್ಲ, ಸುಳ್ಳೋ ಕರೆನೋ ಗೊತ್ತಿಲ್ಲ. ಅವು ಮಾತಾಡಿದ್ರೆ ನಿಮ್ಮ ಮುಂದೆ ನಾವು ಹಂಚ್ಕೊಳ್ಳೋದಷ್ಟು ನಮ್ಮ ಕೆಲಸ ಇಲ್ಲ. ಯಾಕಪ್ಪ ಅಂತ ನಮ್ಮದೇನು ಕೇಳ್ತೀವಿ ನೋಡ್ತೀವಿ ಅದ್ರ ಬಗ್ಗೆ ನಮ್ಗೆ ಅನಿಸಿದ್ದು ವಿಶ್ಲೇಷಣೆ ಮಾಡ್ತಾ ಇರ್ತೀವಿ. ಅದು ಸತ್ಯ ಅಂತ ಅಲ್ಲ, ಹಾಗಾದರೆ ಸುಳ್ಳೂ ಅಲ್ಲ, ಅದನ್ನು ಹೇಳುವಂಥದ್ದು. ಅದನ್ನು ನೀವು ತಿಳ್ಕೊಂಡು ಯಾವ ರೀತಿ ಉಪಯೋಗ ಮಾಡ್ತಾರೆ ನಿಮ್ಗೆ ಬಿಟ್ಟಂಥದ್ದು. ಈ ದಿಶೆಯಲ್ಲೇ ಬಾಗಲಕೋಟೆ ಮತ್ತು ದಾವಣಗೆರೆಯಲ್ಲಿ ಎರಡೂ ಕಡೆ ಕಾಂಗ್ರೆಸ್ ಗೆತ್ತು. ಅದರಲ್ಲೂ ಬಾಗಲಕೋಟೆ ಭಾಳ ಟಫ್ ಅದ, ಭಾಳ ನೆಕ್ ಕಾಂಪಿಟೇಷನ್ ಅದ. ಅಲ್ಲಿ ಇಬ್ಬರು ಇದ್ದಾರೆ ಮಾತಿನ ಮಲ್ಲರು, ಒಬ್ಬ ಯತ್ನಾಳರು, ಇನ್ನೊಬ್ಬರು ನಮ್ಮ ಕತ್ತಿಯವರು ರಮೇಶ್ ಕತ್ತಿಯವರು ಮತ್ತು ಬಸವಗೌಡ ಪಾಟೀಲ್ ಯತ್ನಾಳರು. ಇಬ್ಬರು ಮಾತ್ರ ಮಲ್ಲರ ಒಂದು ಪ್ರಭಾವದಿಂದಾಗಿ ಬಾಗಲಕೋಟೆ ಜೊತೆಗೆ ಪ್ರಭಾವಿ ನಾಯಕವ ನಮ್ಮ ಇವರು ಯಾರೋ ಚರಂತಿ ಮಠರು, ವೀರಣ್ಣ ಚರಂತಿ ಮಠರು ಪ್ರಭಾವಿ ನಾಯಕರು. ಹೀಗಾಗಿ ಅವರು ಮೂವರ ಹೊಡೆತವನ್ನು ಬದಿಗೆ ಸೇರಿಸಿ ಮೌನವಾಗಿ ಭಾಳ ಮಾತನಾಡಲಾರದ ಕೆಲಸವನ್ನು ಮಾಡಿ, ಇಲ್ಲ ಇನ್ನೊಂದು ಮಾತು ನಾನು ಕ್ಲಾರಿಟಿ ಕೊಡುವಂಥದ್ದು. ಅವ್ರ ಮೇಲೆ ಆರೋಪ ಇದ್ದಾವಂತ ಹೇಳಿದ್ದಾರೆ, ನಿಮಗೆ ಗುಂಡಾಗಿರಿ ಮಾಡ್ತಾರೆ, ದುಡ್ಡು ಹರಿಸ್ತಾರೆ, ಮತ್ತೇನೋ ಮಾಡ್ತಾರೆ ಅಂತೇಳಿ ಇವತ್ತು ಎಲ್ಲ ಪಕ್ಷಗಳ ಕೆಲಸ ಮಾಡ್ತಾಯಿದ್ದೆ, ಅವನು ಏನು ಸುಳ್ಳೇನಲ್ಲ. ಹೀಗಾಗಿ ಅದು ಎಷ್ಟು ಮಟ್ಟ ಸತ್ಯ ಸುಳ್ಳು ಅಲ್ಲಿ ಜನ ಹೇಳಬೇಕು ಅದನ್ನು. ಆದರೆ ವಿರೋಧಿಗಳು ಮಾತ್ರ ಆರೋಪ ಮಾಡೋದಿಲ್ಲ, ಸುಳ್ಳಲ್ಲ. ಈ ದಿಸೆಯಲ್ಲಿ ಈ ಮೂರು ಜನರನ್ನು ಅಂದರೆ ಒಬ್ಬರು ಮೊದಲನೇದಾಗಿ ರಮೇಶ್ ಕತ್ತಿ, ಎರಡನೇದಾಗಿ ಯತ್ನಾಳರು, ಮೂರನೇದಾಗಿ ನಮ್ಮ ವೀರಣ್ಣ ಚರಂತಿ ಮಠರ ಬಿರುಗಾಳಿ ರಭಸವನ್ನು ತಡೆದ ಸತೀಶ್ ಅವರಲ್ಲಿ ಗೆಲ್ಲಿಸ್ತಾರ ಬಾಗಲಕೋಟೆಯಲ್ಲಿ ನಮ್ಮ ಮೇಟಿ ಅವರಿಗೆ ಅನ್ನೋದು ಇಲ್ಲಿ ನೋಡ್ಬೇಕಾದ್ರೆ. ಮೇಟಿ ಅವರು ಇದ್ದಾರೆ, ಸಿದ್ದರಾಮಯ್ಯನಲ್ಲಿದ್ದಾರೆ, ಆ ಮಾತು ಬೇರೆ. ಆದರೂ ಈಗ ಬಂದಿದ್ದಲ್ಲಿ ಏನಪ್ಪ ಅಂತಂದ್ರೆ ಬೆಳಗಾವಿಯವರನ್ನು ಹಿಂಸರಿಸಲಿಕ್ಕೆ ರಮೇಶ್ ಕತ್ತಿಯವರು ಬಂದಿದ್ದಾರೆ. ಅದೇ ಕಾಲಕ್ಕೆ ಬೆಳಗಾವಿಯವರು ಬಾಗಲಕೋಟೆಗೆ ಎಂಟ್ರಿ ಮಾಡೋದಕ್ಕೆ ನಮ್ಮ ಸತೀಶ್ ಅವರು ಬಂದಿದ್ದಾರೆ. ಇದರಲ್ಲಿ ಯಾರು ಗೆಲ್ಬೋದು, ಇದು ಬಹಳ ಸೂಕ್ಷ್ಮ ವಿಚಾರ ಮಾಡುವಂಥದ್ದು. ಆದರೂ ಎರಡೂ ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ. ದಾವಣಗೆರೆಯಲ್ಲಿ ಮಾತ್ರ ಇನ್ನೂ ಈ ಸಮರ್ಥ ಎಷ್ಟು ಮಟ್ಟಿಗೆ ಗೆಲ್ತಾರೋ ಗೊತ್ತಿಲ್ಲ. ಆದರೆ ಬಾಗಲಕೋಟೆಯಲ್ಲಿ ಮಾತ್ರ ಭಾಳ ನೆಕ್ ಕಾಂಪಿಟೇಷನ್ ಇದ್ದೇನು ಸುಳ್ಳಲ್ಲ ಅಂತ ಹೇಳ್ತಾ, ಇದು ನಿಮ್ಗೆ ಹೆಂಗೆ ಅನಿಸ್ತು ಅಂತ ತಿಳ್ಕೊಂಡ್ರೆ ಆ ಮತ್ತೆ ಬೇರೆ. ಇದು ಈ ನೆಲೆಯಲ್ಲಿ ನಿಮಗೆ ನೀವು ಚರ್ಚೆ ಮಾಡ್ತಾ ನಮ್ಗೆ ಕಾಮೆಂಟ್ ಮಾಡ್ತಾಯಿರಿ, ತಿಳಿಸ್ತಾ ಇರಲಿ. ತಪ್ಪಿದ್ದರೆ ಹೇಳೋದು ಬರ್ರಿ.
ಸರಿ ನಿಶ್ಚಿತ ಮತ್ತೆ ಹೇಳ್ತಾ ಇರ್ತೀವಿ, ಚರ್ಚೆ ಮಾಡ್ತಿರ್ತೀವಿ ಅಂತ ಹೇಳ್ತಾ ಇದು ನಿಮ್ಗೆ ಲೈಕ್ ಇರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅಂತ ಥರ ಸತ್ಯದ ಕೈಗಳಲ್ಲಿ ವಂದನೆಗಳು.